ಈ ವಿಡಿಯೋದಲ್ಲಿ ಕೂರ್ಗ್ನ ಕೋಟೆ ಅಬ್ಬಿ ಫಾಲ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋನ ಕೊನೆ ತನಕ ನೋಡಿ. ಈಗ ನಾವು ಫಾಲ್ಸ್ ಕಡೆ ಬಂದಿದ್ದೇವೆ. ವರುಣ್ ತುಂಬಾ ಖುಷಿಯಾಗಿ ಮಾತ್ರ ಸ್ಪೆಷಲ್ ಎಂಟ್ರಿ ಅಂತ ನಮ್ಮ ಡ್ರೈವರ್ ಕಡೆಯಿಂದ, ಇಲ್ಲಾಂದ್ರೆ ಹಾಗೆಲ್ಲ ಬಿಡುವುದಿಲ್ಲ ಅಂತ ಇಲ್ಲಿ. ನೋಡೋಣ ಹೇಗಿದೆ ಅಂತ. ಷಣ್ಮುಖ ನಿನ್ನೆಯಿಂದ ಬೋಟಿ ಬೇಕು ಅಂತಿದ್ದ. ಫೈನಲಿ ಬೋಟಿ ಸಿಕ್ಕಿದೆ ಅವನಿಗೆ. ಬೋಟಿ ಸಿಕ್ಕಿದ್ದು ಅವನಿಗೆ ಕೋಟಿ ಸಿಕ್ಕ ಹಾಗೆ ಆಗಿದೆ. ಬೋಟಿ ಬೇಕು, ಅದು ಮಾಡುವ ನೆಕ್ಸ್ಟ್ ಇಯರ್. ಒಳಗೆ ಹೋಗ್ತಾ ಇದ್ದೇವೆ ನಾವು. ಹೇಗಿದೆ ಅಂತ ತೋರಿಸ್ತೇನೆ ಆಯ್ತಾ. ಆಮೇಲೆ ಜನ ಬರ್ತಾರಂತ, ಅದಕ್ಕೆ ನಾವು ಈಗ ಬೇಗ ಬಂದಿದ್ದೀವಿ. ಸೊ ಇದನ್ನ ಕವರ್ ಮಾಡಿ ಬಿಡೋಣ. ಇದು ಯಾವ ಫಾಲ್ಸ್ ನೇಮ್ ಅಂತ? ವಾವ್, ಬ್ಯೂಟಿ. ಓನ್ಲಿ ವೈಟ್ ಬಿಳಿ ಬಿಳಿ ಕಾಣಿಸ್ತಾ ಇದೆ. ಅಂದರೆ ಆ ನೀರಿನ ರಭಸಕ್ಕೆ ಅದು ಹಾಲಿನ ಹಾಗೆ ಕಾಣಿಸ್ತಾವೆ. ಜಾಸ್ತಿ ಕಡೆಗೆಲ್ಲ ಹೋಗ್ಬಾರ್ದು. ನೀರಿದೆ, ಅದು ಶಿವರ್ ಬೀಸ್ತಾ ಇದೆ. ಅಷ್ಟು ಸ್ಪೀಡ್ ಇದೆ, ಅಷ್ಟು ನೀರಿದೆ. ಇಲ್ಲಿಂದ ನೋಡ್ಕೋಬೇಕು. ಹಾಕು ರಾಜೇಶ್, ನಿಲ್ಲು ಅಲ್ಲಿಗೆ ನೋಡು. ಹಾಂ, ತುಂಬ ಹಾಕಿಬಿಡು. ವೆಯ್ಟ್ ಮಾಡ್ತಾ ಇದ್ದಾರೆ ಅವು. ಇದು ಕರ್ನಾಟಕದ ಮಂಡಲ್ಪಟ್ಟಿ ಬೆಟ್ಟ. ಹಿಂದಿನ ವಿಡಿಯೋದಲ್ಲಿ ಮಂಡಲ್ಪಟ್ಟಿ ಬೆಟ್ಟದ ಬಗ್ಗೆ ನಾನು ಹೇಳಿದ್ದೇನೆ. ನೀವೇನಾದರೂ ಮಡಿಕೇರಿ ಕೂರ್ಗ್ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಮಂಡಲ್ಪಟ್ಟಿ ಬೆಟ್ಟವನ್ನು ಕೂಡ ನಿಮ್ಮ ಟ್ರಾವೆಲ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಳ್ಳಿ. ಹೇಗಿದೆ ಮಂಡಲ್ಪಟ್ಟಿಯ ದೃಶ್ಯ, ಹೋಗುವ ದಾರಿ, ಅದೇ ರೀತಿ ಎಷ್ಟು ಗಂಟೆಗೆ ನೀವು ಅದನ್ನು ರೀಚ್ ಆಗಬೇಕು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಸೊ ಮೇಲೆ ಇರುವ ಐ ಬಟನ್ ಅನ್ನು ಕ್ಲಿಕ್ ಮಾಡಿ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ನೋಡು, ಶಿವರ್ ಬೀಸ್ತಾ ಇದೆ ಒಂಥರ. ಬೆಸ್ಟ್ ಫಾಲ್ಸ್, ಬಟ್ 1500 ಜಾಸ್ತಿ ಇದೆ. ಅಂದರೆ ನಾವು ಅಲ್ಲಿಂದ ಬರಲಿಕ್ಕೆ ನಮಗೆ 1500 ಉಂಟು. ಜಾಸ್ತಿ ಟ್ರಾವೆಲ್ಸ್ ಇರಲಿಲ್ಲ. ಅದು ಅಂದರೆ ಎಂಟ್ರಿ ನಮಗೆ ಫೀಸ್ ಇಲ್ಲ. ಇವ್ರು ಎಂತ ಗೊತ್ತಾ, ಅಲ್ಲಿಂದ ಪಾರ್ಲೇಜಿ ತಗೋಬರೋದು, ಅವರಿಗೆ ಸ್ವಲ್ಪ ಅದಕ್ಕೆ ಓಪನ್ ಮಾಡ್ತಾರೆ ಅಷ್ಟೇ. ಅವರಿಗೆ ಸಹ ಒಂದು ಬಿಸ್ನೆಸ್ ಆಗ್ತದೆ. ಪಾರ್ಲೇಜಿ 5 ರೂಪಾಯಿ. ನೀವು ಬರಲೇ ಇಲ್ಲ ಅಲ್ಲಿ. 10 ರೂಪಾಯಿ ಕೊಟ್ಟಿದ್ದು ಇಂಟರ್ನೆಟ್ ಕೊಡಲಿಲ್ಲ ಮೇಡಮ್. ವೈಫೈ ಕೊಡಲಿಲ್ಲ ಅವರು. ಅಲ್ಲಿ ವೈಫೈ ಬರೋದು, ಇಲ್ಲಿ ಇಂಟರ್ನೆಟ್ ಎಲ್ಲ ವರ್ಕ್ ಆಗೋದಿಲ್ಲ. ಅವರೇ ವೈಫೈ ಕೊಡ್ತಾರೆ. ಅದು ಒಂದು ಬೆಸ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ನೋಡೋಣ, ಇನ್ನೂ ಪೇ ಮಾಡಲಿಲ್ಲ ಅಂತ. ಹೋಗೋಣ. 1500 ಪೇ ಮಾಡಿದ್ದು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ. ಅಂದರೆ ಆನ್ ದ ವೇ ಸ್ವಲ್ಪ ಟೇಕ್ ಮಾಡಿ. ವರುಣ್, ಏನು ಹೇಳ್ತೀನಿ ನೀನು ಇದ್ರ ಬಗ್ಗೆ? ಫಸ್ಟ್ ಉಂಟಲ್ಲ ಮರ, 100 ಕಾಸು ಉಂಟಾ? ವೈಫೈ ಉಳಿದದೆಲ್ಲ ಬೋಟ್ ತರೋಲ್ಲ. ಬೋಟಿ ಖಾಲಿ ಆಯಿತು. ಎಂತ ಆಯ್ತು? ಹೇಗೆ ಉಂಟು? ಬೋಟಿ ಚೊಲ್ಲಿದ್ ನೋಡ. ಹೀಗೆ ಇರುದು, ಅಬ್ಬಿ ಫಾಲ್ಸ್ ಹೀಗೆ ಇರುದು. ಬಟ್ ಸ್ವಲ್ಪ ಹೈಟ್ ಇಂದ ಉಂಟು. ಆಚೆ ಸೈಡಿಂದ ವ್ಯೂ ಪಾಯಿಂಟ್. ಓಕೆ. ಫ್ರಂಟ್ ಅಲ್ಲಿ ವ್ಯೂ ಅಲ್ಲ, ಫ್ರಂಟ್ ಅಲ್ಲ, ಸೈಡಿಂದ. ಆದರೆ ಅದು ನಡಿಬೇಕಂತೆ ಅಲ್ಲ, 1.5 ಕಿಲೋಮೀಟರ್ ಸ್ಟೆಪ್ಸ್ ಫುಲ್ ಸ್ಟೆಪ್ಸ್ ಹೋಗಬೇಕು. ಇಲ್ಲಿ ನಮಗೆ ನಡಿಲಿಕ್ಕೆ ಅಂತ ಇಲ್ಲ, ಒಂದು ಟೈಮ್ ಸೇವ್ ಆಗಿದೆ. ಸೊ ಅಬ್ಬಿ ಫಾಲ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ ಆಯಿತಾ. ಇದು ಕೋಟೆ ಅಬ್ಬಿ ಫಾಲ್ಸ್. ಜಸ್ಟ್ ಅದೇ ಅದು ಮೇ ಬಿ ಇದೇ ನೀರು ಅಲ್ಲಿಗೆ ಇರ್ಬೋದು. ಸ್ವಲ್ಪ ಲೈಟ್ ಎಲ್ಲ ಬಂದರೆ ಇದು ಟಾಪ್ ಆಗಿ ಕಾಣಿಸ್ತದೆ. ಇದು ಆ ಕಡೆಯಿಂದ ನೀರು ಹರಿಯಿತು ನೋಡಿ. ನೋಡ, ಮ್ಯಾಗಿ ಉಂಟಾ? ಮ್ಯಾಗಿ ತಗೋ. ಇಲ್ಲಿಂದ ವ್ಯೂ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಉಂಟು. ಅದು ನೀರು ತಾಗೆ ಅಲ್ಲ. ಏಯ್
ನೀರು ಕಾಗೆ ಅಲ್ಲ ಇದು ನೀರು ನಾಯಿ ಮ್ಯಾಗಿ ಬೇಡವಾ? ಬೇಕು. ಹಿಂಗೆ ಹೇಳಿದಾರ ಇದು ಕೋಟೆ ಅಬ್ಬಿ ಫಾಲ್ಸ್. ಹಿಂದಲ್ಪಟ್ಟಿಗೆ ನಾವು ಹೋಗಿ ಈ ಕೋಟೆ ಅಬ್ಬಿ ಫಾಲ್ಸ್ಗೆ ಬಂದಿದ್ದೇವೆ. ಸೊ ಡ್ರೈವರೇ ನಿಮಗೆ ಸಜೆಷನ್ ಕೊಡ್ತಾರೆ ಅಲ್ಲಿ ಹೋಗುವ ಅಂತ, ಅಂದರೆ ಅವರಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗ್ತದೆ ಅದನ್ನೋ ಬಿಟ್ಟು. ಸೊ ಪರವಾಗಿಲ್ಲ, ಇದು ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂ ಎಲ್ಲ ನೋಡಿದರೆ. ನಮ್ಮ ಜೊತೆ ಬೇರೆ ಯಾರಾದರೂ ಬರ್ತಾ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡ್ಕೋಬೋದು. ಈಗ ಬಿಸಿಲಾಗಿದೆ ಅಲ್ವಾ. ಪುಡಿ ಮಾಡಿ ಇಲ್ಲಿ ಹಾಕ್ಲಿಕ್ಕೆ ಹೇಳಿದ್ದವರು. ಚುರ್ಮುರಿ ಬಿಸಿ ಜಾಸ್ತಿ ಆಗಿದೆ. ಮ್ಯಾಗಿ ಜೊತೆ ಹೇಳಿದ್ಯಾನಲ್ಲ ಮ್ಯಾಗಿ ಆರಾಮ್ ಇಲ್ಲೇ ಹೊಡೆದಾಯ್ತಾ ಎರಡರಿಂದ ಕೊಟ್ಟದ್ದು. ತಿಂದು ಬಾಯೆಲ್ಲ ಸ್ಪೈಸಿ ಆಗಿ ಖಾರ ಆಗಿ ಒಂದೊಂದು ಚರ್ಮುರಿ ಆರ್ಡರ್ ಮಾಡಿದ್ರೆ ಅದಂತೂ ಫುಲ್ಲು ಸ್ಪೈಸಿ. ರೂಮಿಗೆ ರೂಮಿಗೆ ಹೋಗುವ ತಿಂಡಿ ಮಾಲ್ ಆಗಲೇಬೇಕು. ತಿಂಡಿ ಬೇಕಾ? ಸ್ವಿಗ್ಗಿ ಅಲ್ಲಿ ಮಾಡು, ಝೊಮ್ಯಾಟೊ ಇಲ್ಲ ನಿನ್ ತೆಗಿಯ. ಇಲ್ಲಿ ಬಸ್ ಬರ್ತದೆ ಷಣ್ಮುಖ. ಅಲ್ಲ ಅದು ಮೈಸೂರು ಹೋಗೋ ಬಸ್ ನಿಂದ ಅಣ್ಣ. ಯಾರಿಗೆ ನಾಲ್ಕನೇದು ಮತ್ತೆ ಒಂದು ಹಾಲು ಅದೇ ಫುಲ್ ಇಲ್ಲಿ ಚಲ್ತದೆ ರಾಜೇಶ್. ಇನ್ಸ್ಟಂಟ್ ಕಾಫಿ. ಇನ್ಸ್ಟೆಂಟ್ ಕಾಫಿ. ಕಾಫಿ ವಿತ್ ವರುಣ್ ಕೂರ್ಗಲ್ಲಿ. ಅದು ಸಹ ಚಲ್ಲಿ ಕೊಡ್ತಾನೆ, ಸರ್ವ್ ಮಾಡ್ತಾನೆ ನಮ್ಗೆ. ನೋಡ ಆಶಾ ಮುಗೀತು ನಮ್ಮ ಮಡಿಕೇರಿ ಟ್ರಿಪ್. ಬ್ಯಾಕ್ ಟು ಹೆಬ್ರಿ. ಉಡುಪಿ ಗೈಸ್, ಗೋಯಿಂಗ್ ಉಡುಪಿ. ಬಾಯ್, see you in next video.